ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವೀಕ್ಷಕರೇ, ರಾಜಕೀಯ ವಲಯದಲ್ಲೇ ಭಾರೀ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಈ ಒಂದು ಮೂಡ ಹಗರಣ. ರಾಜ್ಯದಲ್ಲಲ್ಲದೆ ಇಡೀ ದೇಶದಲ್ಲೂ ಕೂಡ ಸಿದ್ದರಾಮಯ್ಯವ್ರ ಮೇಲೆ ಬಂದಂತಹ ಮೂಡ ಹಗರಣ, ತನ್ನ ಪತ್ನಿಗೆ 40 ಸೈಟ್ಗಳನ್ನು ಅಕ್ರಮವಾಗಿ ಮೂಡ ಹಗರಣದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ರಾಜಕೀಯದಲ್ಲೇ ಒಂದು ದೊಡ್ಡ ಬಿರುಗಾಳಿ ಇತ್ತು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇದರಿಂದ ಸಿದ್ದರಾಮಯ್ಯವರು ಪಾರಾಗಿದ್ದಾರೆ. ಸಿದ್ದರಾಮಯ್ಯವರು ಹಾಗೂ ಅವರ ಪತ್ನಿ ಮತ್ತು ಅವರ ಬಾಮೈದ ಅವರು ಪತ್ನಿಯವರ ತಮ್ಮ ಏನಿದ್ರು ಮಲ್ಲಿಕಾರ್ಜುನ ಸ್ವಾಮಿ, ಇವರೆಲ್ಲರಿಗೂ ಕೂಡ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚೀಟನ್ನು ನೀಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು, ಸರಿಯಾದ ಸಾಕ್ಷಿ ಪುರಾವೆಗಳು ಇಲ್ಲ. ಹಾಗಾಗಿ ಇದರಲ್ಲಿ ಇವರ ಕೈವಾಡ ಇಲ್ಲ ಅನ್ನೋ ರೀತಿಯಾಗಿ ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಒಂದು ಸಿದ್ದರಾಮಯ್ಯವ್ರಿಗೆ ರಾಜಕೀಯದಲ್ಲಿದ್ದಂತಹ ದೊಡ್ಡ ಬಿರುಗಾಳಿಯನ್ನು ತಣ್ಣಗೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳಿಲ್ಲದೆ ನೆಮ್ಮದಿಯಾಗಿದ್ದಾರೆ ಈ ಒಂದು ಪ್ರಕರಣದ ವಿಚಾರವಾಗಿ ಸಿದ್ದರಾಮಯ್ಯವರು. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಅನ್ನಭಾಗ್ಯ ಸ್ಕೀಮ್ ನಡಿ ನಗದು ಇನ್ನೂ ಸಿಗದು. ಎಷ್ಟು ದಿನ ಸರ್ಕಾರ 5 kg ಅಕ್ಕಿ ಕೊಡ್ತಾ ಇತ್ತು, ಇನ್ನು 5 kgಗೆ 17 ರೂಪಾಯಿ ಅಂತೆ, 1 kgಗೆ 17 ರೂಪಾಯಿ ಅಂತೆ ಹಣವನ್ನು ಖಾತೆಗಳಿಗೆ ಜಮಾಯಿಸ್ತಾ ಬಂತು. ಆದರೆ ಇನ್ನು ಮುಂದೆ ಹಣ ಇಲ್ಲ, ಅಕ್ಕಿ ಮಾತ್ರ ನಾವು ಕೊಡ್ತೀವಿ. ಏನು 5 kg ಹಣವನ್ನು ಪಾವತಿಸ್ತಿತ್ತು, ಇನ್ನು ಮುಂದೆ 10 kgನೂ ಅಕ್ಕಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ದಾರೆ. ಆದರೆ ನಾವು ಪಕ್ಕದ ರಾಜ್ಯಗಳನ್ನು ಹೋಲಿಸ್ಕೊಂಡಾಗ ಆಂಧ್ರ ಆಗಿರಬಹುದು, ತೆಲಂಗಾಣ ಆಗಿರಬಹುದು, ಆ ರಾಜ್ಯಗಳಲ್ಲಿ ಯಾವ ರೀತಿ ಅಂದರೆ ಅಕ್ಕಿ ಜೊತೆಗೆ ಬೇಳೆ, ಸಕ್ಕರೆ ಈ ರೀತಿ ಒಂದು ಪದಾರ್ಥಗಳನ್ನು ಕೂಡ ಕೊಡ್ತಾರೆ. ರೇಷನ್ ಕಾರ್ಡು, ಪಡಿತರ ಚೀಟಿ ಯಾರು ತಗೊಂಡಿರ್ತಾರೆ? ಬಡವರು ತಗೊಂಡಿರ್ತಾರೆ. ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕ, ಅಕ್ಕಿನೇ ತಿನ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ಪ್ರತಿ ದಿವಸ? ಇಷ್ಟು ದಿವಸ ನಮ್ಮ ರಾಜ್ಯದಲ್ಲಿ ರಾಗಿಯನ್ನು ಕೂಡ ಕೊಡ್ತಾಯಿದ್ರು, ಆದರೆ ಈಗ ಅದನ್ನು ಕೂಡ ನಿಲ್ಲಿಸಿದ್ದಾರೆ. 2-3 ತಿಂಗಳಿಂದ ಬರ್ತಿದ್ದಂತಹ ಹಣನೂ ಇಲ್ಲ, ಮತ್ತು ಭಾಗ್ಯಲಕ್ಷ್ಮಿ ದುಡ್ಡು ಕೂಡ ಇಲ್ಲ. ಈಗ ಇದನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆದರೆ ಅಕ್ಕಿ ಮಾತ್ರ ಕೊಡ್ತೀವಿ ಅಂತ. ಬರೀ ಅಕ್ಕಿನೇ ತಿನ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ಹಾಗಾದರೆ ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡುತ್ತಾ ಅಂತ. ಯಾಕಂದರೆ ಎಲ್ಲರೂ ಕೂಡ ಬಡ ಕುಟುಂಬಗಳು ಏನಿದೆ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಜನಗಳ ಮಾತು ಅಂತಲೇ ಹೇಳ್ಬೋದು ವೀಕ್ಷಕರೇ. ಬರೀ ಅಕ್ಕಿ ತಿನ್ಕೊಂಡು ನಾವು ಜೀವನ ಮಾಡೋದಾ? ಪಕ್ಕದ ರಾಜ್ಯಗಳಲ್ಲಿ ಅದೆಲ್ಲವನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ರಾಗಿಯನ್ನು ಕೊಡ್ತಾಯಿದ್ರು, ಈಗ ಅದು ಕೂಡ ಕೊಡ್ತಾ ಇಲ್ಲ. ಬರೀ ಅಕ್ಕಿ ದಿನ ಆದರೆ ಬರೀ ಅಕ್ಕಿ ತಿನ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ಇದ್ರ ಜೊತೆಗೆ ಇನ್ನು ಉಳಿದಂಥ 10 kg ಅಕ್ಕಿ ಏನಿದೆ ಅದ್ರ ಜೊತೆಗೆ ಉಳಿದಂಥ ಪದಾರ್ಥಗಳು, ಬೇಳೆನೋ ಸಕ್ಕರೆನೋ ಎಣ್ಣೆ ಏನೋ ಒಂದು ರಾಗಿ ಕೊಡಿ ಅಂತ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನೋಡೋಣ ಇದ್ರ ವಿಚಾರವಾಗಿ ಮುನಿಯಪ್ಪ ಅವರು ಏನು ಹೇಳ್ತೀರಾ? ಆಹಾರ ಸಚಿವರಾದಂತಹ HK ಮುನಿಯಪ್ಪ ಅವರು ಏನು ಹೇಳ್ಬಹುದು ಮುಂದಿನ ದಿನಗಳಲ್ಲಿ? ಇದ್ರ ಬಗ್ಗೆ ಏನಾದರೂ ವಿಚಾರವನ್ನು ಮಾಡ್ತಾರಾ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ವೀಕ್ಷಕರೇ, ಡೆಲ್ಲಿಯಲ್ಲಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ರೇಖಾ ಗುಪ್ತಾ ಅವರು CM ಆಗಿ ಆಯ್ಕೆಯಾಗಿದ್ದಾರೆ. ಇಂದು ಅವರು ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 20 ವರ್ಷಗಳ ನಂತರ BJP ತನ್ನ ಅಸ್ತಿತ್ವವನ್ನು ಭದ್ರಪಡಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನು ಇವರು 4ನೇ ಮಹಿಳಾ CM. ಮುಂಚೆ ಅತಿಶಿ, ಅದಾದಮೇಲೆ ಸುಷ್ಮಾ ಸ್ವರಾಜ್, ಅದಾದಮೇಲೆ ಈಶಾ ದೀಕ್ಷಿತ್, ಇವರೆಲ್ಲರೂ ಕೂಡ CM ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈಗ 4ನೇ ಮಹಿಳಾ CM ಆಗಿ ರೇಖಾ ಗುಪ್ತಾ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನೋಡೋಣ ಇವರು ಒಂದು ಹಿನ್ನೆಲೆ ಅಂತ ನಾವು ನೋಡೋದಾದರೆ ವೀಕ್ಷಕರೇ, ಇವರು ವಕೀಲೆಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ರು, ವಕೀಲೆಯಾಗಿ ಕೆಲಸ ಮಾಡ್ತಾಯಿದ್ರು. ಇದಾದ ನಂತರ AVVBPಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ. ಅದಾದ ನಂತರ BJPಯಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ, ಅದಾದ ನಂತರ MLA ಆಗಿ, ಹೀಗೆ ಹಲವಾರು ರೀತಿಯಾದಂತಹ ಸ್ಥಾನಗಳನ್ನು ಗಿಟ್ಟಿಸ್ಕೊಂಡು ಕೆಲಸವನ್ನು ಮಾಡ್ತಾ ಬಂದು ಕೊನೆಗೆ ಈಗ CM ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ನೋಡೋಣ ಇವರ ಒಂದು ಆಡಳಿತ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಯಾವ ರೀತಿ ಇವರ ಒಂದು ಆಡಳಿತ ಇರಬಹುದು ಅಂತ ಇವ್ರಿಗೆ ನಮ್ಮ ಚಾನಲ್ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡೋ ನ್ಯೂಸ್ ನೆಟ್ವರ್ಕ್
ಸತ್ಯದ ಕನ್ನಡಿ.